ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಗುಡ್ ಮಾರ್ನಿಂಗ್ ಅಲ್ಲ ಇದು. ನೆನ್ನೆ ವಿಡಿಯೋನ ಇಲ್ಲಿಗೆ ನಾನು ಮುಗಿಸಿದ್ದೆ. ಹಾಗೆ ಅಲ್ಲಿಂದನೇ ವಿಡಿಯೋನ ನಾನು ಶುರು ಮಾಡ್ತಾಯಿದ್ದೀನಿ. ಇವತ್ತಿನ ದಿನ ಏನೆಲ್ಲ ಆಗುತ್ತೆ ಅನ್ನೋದನ್ನು ಇವತ್ತು ಸಂಜೆಯಿಂದ ನಾಳೆ ಬೆಳಗ್ಗೆ ತನಕ ಏನೆಲ್ಲ ಆಗುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸಂಜೆದು ಸ್ವಲ್ಪ ಮಾತ್ರ ವಿಡಿಯೋ ಇರುತ್ತೆ. ನೆನ್ನೆ ತೋರಿಸಿದ್ದೆ ಅಲ್ಲ, ನಾನು ಮತ್ತೆ ಚೀನಿಕಾಯಿನ ಹೆಚ್ಚಿ ಬೇಯೋದಕ್ಕೆಲ್ಲ ಹಾಕಿದ್ದೆ. ಅಮ್ಮ ಅದೆಲ್ಲ ರೆಡಿ ಮಾಡಿ ಕಡುಬು ಕಟ್ಟಿ ಬೇಯಿಸಿ ಕೂಡ ಆಯಿತು. ಸ್ವಲ್ಪ ಹೊತ್ತು ಮಧ್ಯಾಹ್ನ ರೆಸ್ಟ್ ಮಾಡಿದ್ವಿ. ಮತ್ತು ಯಥಾ ಪ್ರಕಾರ ನಮ್ಮದು ಸಂಜೆ ಶುರುವಾಯಿತು. ಹಪ್ಪಳದ ಫ್ಯಾಕ್ಟ್ರಿ ಶುರುವಾಯಿತು. ಚೀನಿಕಾಯಿ ಹಪ್ಪಳ ಕೂಡ ಮಾಡಿ ಆಯಿತು. ಟ್ರೈಪೋರ್ಡು ಹಾಳಾಗಿದೆ, ಮುರಿದೋಗಿತ್ತಲ್ವ. ಹಾಗಾಗಿ ನಂಗೆ ವೀಡಿಯೋ ಮಾಡೋಕ್ಕೆ ಭಾಳ ಅಂದರೆ ಭಾಳನೇ ಕಷ್ಟ ಆಗ್ತಾಯಿತ್ತು. ಹಾಗಾಗಿ ಯಾವುದೇ ವೀಡಿಯೋಗಳು ಸಸೂತ್ರಾಗಿ ಆಗಲೇ ಇಲ್ಲ. ಈ ಸಲ ರೆಸಿಪಿ ಇದ್ರದ್ದು ಶೇರ್ ಮಾಡಬೇಕು ಅಂದ್ಕೊಂಡಿದ್ದೆ, ಯಾಕಂದರೆ ತುಂಬ ಜನ ಕೇಳ್ತಾರೆ. ಹಾಗಾಗಿ ಪ್ರತಿ ಸಲನೂ ನಾನು ಹೇಳೋದಂದರೆ ಹಳೆ ನನ್ನ ವೀಡಿಯೋದಲ್ಲಿ ಇದೆ ನೋಡಿ ಅಂತ. ಈ ಸಲನೂ ಹಾಗೆ ಹೇಳೋದಾಗೋಯಿತು. ಅದು ಟ್ರೈಪೋರ್ಡ್ ಗೊತ್ತಲ್ವ, ಇಲ್ಲ ಅಂದರೆ ನಮಗೆ ಕೈಯೇ ಇಲ್ಲ. ಹೋದ ವ್ಲಾಗಲ್ಲೂ ಅದನ್ನೇ ಹೇಳಿದ್ದೆ. ಹಾಗೆ ನಮ್ಮದು ಹಪ್ಪಳ ಕೂಡ ನೋಡಿ ಮಾಡಿ ಆಯಿತು. ಮಧ್ಯಾಹ್ನ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಆಮೇಲೆ ಮತ್ತೆ ಎದ್ಬಿಟ್ಟು ಬೇಗ ಹಪ್ಪಳನ ಮುಗಿಸ್ಬಿಡೋಣ ಅಂತ. ಅದೇನಾದರೂ ಕೆಲಸ ಅಂತ ಇತ್ತು ಅಂದರೆ ನನಗದು ಮುಗಿಸೋ ತನಕ ಸಮಾಧಾನ ಆಗೋದಿಲ್ಲ. ಹಾಗಾಗಿ ಇವತ್ತು ಹಪ್ಪಳನ ಕೂಡ ಬೇಗ ಮಾಡಿಕೊಂಡೆ. ಹಾಗೆ ವಿಡಿಯೋ ಅಪ್ಲೋಡಿಗೆ ಕೂಡ ಹೋಗಬೇಕಾಗಿತ್ತು. ವಿಡಿಯೋ ಅಪ್ಲೋಡ್ ಕೂಡ ಮಾಡಿ ಬಂದೆ ನಾನು ಹೋಗಿ ತಮ್ಮನ ಜೊತೆಗೆ. ಹಪ್ಪಳನ ನಾವು ಸ್ವಲ್ಪ ಬೇಗ ಮಾಡ್ಕೊಂಡ್ವಿ. ಹಳೆ ಮನೆ ಕೂಡ ನಾನಿವತ್ತು ಹೋಗಲಿಲ್ಲ. ಇದು ನೋಡಿ ಹಳೆಯದು ಹಪ್ಪಳ, ಅಂದರೆ ನೆನ್ನೆ ಮಾಡಿರೋ ಹಪ್ಪಳ ಒಂದೇ ಬಿಸಿಲಿಗೆ ಚೆನ್ನಾಗಿ ಒಣಗಿತ್ತು. ಒಂದೇ ಬಿಸಿಲು ಸಾಕು. ನಾವೆಲ್ಲ ಕಟ್ಟಗೆ ಬಿಸಿಲಿದ್ರೆ ಅಂದರೆ ಚೆನ್ನಾಗಿ ಬಿಸಿಲಿದ್ರೆ ಒಂದು ಬಿಸಿಲಿಗೆ ಒಣಗುತ್ತೆ. ಇದು ಎರಡನೇ ಸಲ ಮಾಡಿರೋ ಸೆಂಡಿಗೆ. ನಾನು ಸ್ವಲ್ಪ ದಪ್ಪ ಇಟ್ಟಿದ್ದೆ ಅಲ್ಲ, ಹಾಗಾಗಿ ಅದಕ್ಕೆ 3 ಬಿಸಿಲು ಬೇಕಾಯಿತು. ಇದು ಫಸ್ಟು ಸಲ ಮಾಡಿರೋ ಸೆಂಡಿಗೆ. ಇದು ಎರಡೇ ಬಿಸಿಲಿಗೆ ತುಂಬ ಚೆನ್ನಾಗಿ ಒಣಗಿತ್ತು. ಒಳ್ಳೆ ಮಲ್ಲಿಗೆ ಹೂ ಥರ ಆಗಿತ್ತು, ಅಂದರೆ ಬಿಳಿ ಬಂದಿತ್ತು. ಕೆಲವೊಂದು ಸಲ ಸೆಂಡಿಗೆ ಕಪ್ಪು ಬಂದುಬಿಡುತ್ತೆ, ಆದರೆ ಒಳ್ಳೆ ಮಲ್ಲಿಗೆ ಹೂವಿನ ಥರ ಬಂದಿತ್ತು. ನಾನು ಅದೇ ಅಂತ ಇದ್ದೆ ಅಮ್ಮಂಗೆ. ಹಪ್ಪಳನೂ ಅಷ್ಟೇ ತುಂಬಾ ಚೆನ್ನಾಗಾಗಿತ್ತು. ಒಂದು 2 ಸಲದ್ರಿಂದ ಒಂದು 20 ಹಪ್ಪಳ ಹೊಡೆದಿತ್ತೇನೋ, ಅಷ್ಟು ಹೊಡೆದಿತ್ತೋ ಇಲ್ವೋ ಗೊತ್ತಿಲ್ಲ. ಹಾಗೆಯೇ ಎಲ್ಲ ಆಯಿತು. ಈಗ ಊಟ ಕೂಡ ಆಯಿತು. ಈಗ ಮಲಗುವ ಸಮಯ, ಗುಡ್ ನೈಟ್ ಹೇಳೋ ಸಮಯ. ಗುಡ್ ನೈಟ್ ಹೇಳ್ತಾ ಇದ್ದೀನಿ. ಹಾಗೆಯೇ ಬೆಳಗ್ಗೆ ಎದ್ದು ಬ್ಲಾಗ್ನ ಶುರು ಮಾಡ್ತೀನಿ. ನೋಡಿ ಬೆಳಗ್ಗೆ ಕೂಡ ಹಾಗೇ ಹೋಯಿತು. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತಿನ ದಿನ ಹೇಗೆಲ್ಲ ಹೋಗುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಎಣ್ಣೆ ಹಚ್ಕೊಂಡು ಸ್ವಲ್ಪ ಮೆಹಂದಿ ಹಚ್ಕೊಬೇಕು. ಹಪ್ಪಳ ಒಣಗಿಸ್ದೆ, ಸಂಡಿಗೆ ಒಂದು ತಂದಿಲ್ಲ. 2 ಒಟ್ಟಿಗೆ ತಂದಿದ್ರೆ ಒಣಗಿಸಿ ಆಗಿ ಹೋಗ್ತಾಯಿತ್ತು. ಇವತ್ತು ನಾಳೆ 2 ದಿನ ಏನೂ ಕೆಲಸ ಇಲ್ಲ. ನಾಳೆ ಊರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದ್ಕೊಳೋದಲ್ಲ, ನಮ್ಮ ಮನೆಯವ್ರು ಬಾ ಅಂತ ಕರಿತಾ ಇದ್ದಾರೆ. ಹಾಗಾಗಿನೇ ಹಪ್ಪಳ ನತ್ಲಾಗ ಬೇಗ ಮಾಡಿ ಮುಗಿಸ್ಕೊಂಡ್ವಿ. ಇವತ್ತೇನು ಹೆಚ್ಚಿಗೆ ಆಗಿಲ್ಲ, ಒಂದು ಸ್ವಲ್ಪ ಆಗಿದ್ದಾವೆ. ಎಷ್ಟಾಗಿದ್ದಾವೋ ನಾನು ಎಣಿಸ್ಲೂ ಇಲ್ಲ. ನನಗೆ ಒಣಗಿಸ್ಬೇಕಿದ್ರೆ ಎಣ್ಸೋಣ ಅಂತ ಅಂದ್ಕೊಂಡಿದ್ದೆ. ಒಣಗಿಸ್ಬೇಕಿದ್ರೆ ಎಣ್ಸೋಕ್ಕಾಗಲಿಲ್ಲ, ತುಂಬಬೇಕಿದ್ರೂ ಎಣ್ಸೋಕ್ಕಾಗಿಲ್ಲ. ಹಪ್ಪಳ ಸಂಡಿಗೆ ಮುಗೀತು. ಇನ್ನು ಊರಿಗೆ ಹೋಗೋ ಟೈಮು ಕೂಡ ಬಂದೇ ಹೋಯಿತು. ಅದಕ್ಕೆ ಇವತ್ತು ಒಂದಿನ ಆರಾಮಾಗಿ ರೆಸ್ಟ್ ತೊಗೊಂಡು ನಾಳೆ ಊರಿಗೆ ಹೋಗೋಣ ಅಂತ. ಬಂದಾಗ ಒಂದು ದಿನ ಚಿಕ್ಕಪ್ಪನ ಮನೆಗೆ ಹೋಗಿದ್ದೆ ಅಷ್ಟೇ. ಸಂಜೆ ಹೋಗೋಕ್ಕೆ ಆಗಿಲ್ಲ. ನಿನ್ನೆ ಸಂಜೆ ಹೋಗು ಅಂದ್ರೆ ಅಮ್ಮ. ನಂಗೆ ಅದೇನಾದ್ರು ಕೆಲಸ ಇದ್ದರೆ ಅದು ಮುಗಿಯೋ ತನಕ ಹೋಗೋಕ್ಕೆ ಇಷ್ಟನೇ ಆಗೋಲ್ಲ. ಇವತ್ತು ಎಷ್ಟೊತ್ತಿಗೆ ಎದ್ದಿದ್ದೀನಿ ಅಂದರೆ 7 ಗಂಟೆಗೆ ಎದ್ದಿದ್ದೀನಿ. ಎದ್ದು ಈಗ ಮುಖ ತೊಳೆದು ಕೆಲಸ ಎಲ್ಲ ಆಯಿತು. ಕಸ ಹೊಡೆದಿಲ್ಲ. ನಮ್ಮಮ್ಮ ಟೀ ಮಾಡ್ತಾಯಿದ್ದೀನಿ, ಟೀ ಕುಡಿದು ಕಸ ಹೊಡಿ ಅಂತ ಹೇಳಿದ್ರು. ಮತ್ತು ಇದೆಲ್ಲ ಇತ್ತಲ್ವ, ಹಾಗಾಗಿ ಅಲ್ಲಿ ಕಸ ಹೊಡಿಯೋಕ್ಕೆ ಸರಿ ಆಗೋದಿಲ್ಲ. ಅದಕ್ಕೆ ಇದನ್ನು ಒಣಗಿಸ್ಕೊಂಡೆ ಅತ್ಲ ಕಸ ಹೊಡಿಯೋಣ ಅಂತ. ಏನೋ ಗುಳ್ಳೆ ಆಗಿಬಿಟ್ಟಿದ್ದಾವೆ. ಅದೇ ಮೆಹಂದಿ ಕೊಯ್ಯಬೇಕು. ಫಸ್ಟು ತಲೆಗೆ ಎಣ್ಣೆ ಹಚ್ಕೊಬೇಕು. ಬಂದಾಗಿಂದ ತಲೆ ಸ್ನಾನನೂ ಮಾಡಿಲ್ಲ. ಮಾಡೋಣ ಅಂದ್ಕೊತೀನಿ, ಮಾಡೋಕ್ಕೆ ಆಗ್ತಿಲ್ಲ ಈ ಕೆಲಸದ ಇದರಲ್ಲಿ. ನಿನ್ನೆ ಅಂತೂ 5 ನಿಮಿಷ ನನಗೆ ಕೂರೋಕ್ಕೆ ಟೈಮ್ ಸಿಕ್ಕಿಲ್ಲ. ಆ ಥರ ಕೆಲಸ ಆಯಿತು. ಸ್ವಲ್ಪ ದಾಸವಾಳ ಸೊಪ್ಪು ಹಾಗೆ ಇದಿದೆ, ಏನದು ಮೆಹಂದಿ ಇದೆ, ಅದನ್ನು ಕಲಿಸ್ಕೊಂಡು ಹಚ್ಕೊತೀನಿ. ಬಂದು ಸಂಡಿಗೆನ ಒಣಗಿಸಿ
ಹೋಗ್ತೀನಿ. ಇಲ್ಲ ಅಮ್ಮ ಟೀ ಮಾಡ್ತಿದ್ದಾರೆ, ಟೀ ಕುಡಿದು ಸಂದಿಗೆ ಇದು ಮಾಡೋದು. ಹೇರ್ ಬ್ಯಾಂಡ್ ಇದೆ, ಹೇರ್ ಕ್ಲಿಪ್ ಇಲ್ಲೇ ಬಿಟ್ಟು ಅಮ್ಮಂಗೆ ಹೇರ್ ಬ್ಯಾಂಡ್ ತಂದಿದ್ದೆ, ಕೊಟ್ಟೆ. ಇದರಲ್ಲಾಗಿ ಬ್ಯಾಗಲ್ಲಾಗಿದೆ. ಹುಡುಕಿ ಇಟ್ಟೆ ಎಲ್ಲಿ ಅಂತ. ಈಗ ಬೆಳಗ್ಗೆ ನನಗೆ ಸ್ಟಿಕ್ಕರ್ ಬಿದ್ದೋಗಿತ್ತು ಹಣೆದು, ಅದು ಹುಡುಕ್ತಾ ಸಿಕ್ತು. ನಾನು ತಂದಿಲ್ವೇನೋ, ಊರೆಲ್ಲ ಇಟ್ಟಿದ್ದೀನೇನೋ ಅಂತ ಅಂದ್ಕೊಂಡಿದ್ದೆ. ಇವರೆಲ್ಲರೂ ಬರ್ಬೇಕಿದ್ರೆ ತೊಗೊಬರ್ರಿ ನಾನು ಅಂದ್ಕೊಂಡಿದ್ದೆ. ಸಿಕ್ತು. ನಂಗೆ ತಂದಿದ್ದು ನೆನಪಿದೆ. ಅಮ್ಮಂದು ಇವತ್ತು ಗಿಡಕ್ಕೆ ನೀರು ಬಿಟ್ಟಾಗಿಲ್ಲ. ಅವರು ಸ್ವಲ್ಪ ಲೇಟಾಗೇ ಎದ್ದರು. ಅವರು ನೀರು ನೋಡೋಕೆ ಹೋಗಿದ್ರು. ಕರೆಂಟ್ ಬಂದಿದ್ದೆಲ್ಲ ಪಂಪ್ ಆನ್ ಮಾಡ್ಕೊಂಡು. ಅಮ್ಮನ ಟೊಮೆಟೊ ಗಿಡ ಎಷ್ಟು ಚೆನ್ನಾಗಿದ್ದಾವೆ. ನನಗೂ ಒಂದಷ್ಟು ಇದ್ರ ಸಗಣಿ ತುಂಬಿಸಿಟ್ಕೊಂಡಿದ್ದೀನಿ. ಅವತ್ತು ರೇಣುಕಕ್ಕ ಬಂದಾಗ. ಸಗಣಿ ಅಂದರೆ ಆಗ ಇದ್ರದ್ದು ಏನದು ಕೊಟ್ಟಿಗೆ ಮನೆ ಗುಡಿಸ್ತಾರಲ್ಲ, ಅದರ ಕೆಳಗಡೆ ಬರುತ್ತೆ. ಅದನ್ನು ತುಂಬಿ ಕೊಟ್ಟಿದ್ದಾಳೆ. ಇವತ್ತ ಇಲ್ಲ ನಾಳೆ ಬರ್ತಾಳೆ. ಇನ್ನೊಂದು ಚೀಲ ತುಂಬಿಸ್ಕೊಂಡ್ರೆ ನನಗೆ ಸಾಕಾಗುತ್ತೆ. ಗೊಬ್ಬರ ನಾನು ಗಲಾಟೆ ಮಾಡಿದ್ದಕ್ಕೆ ಒಂದಿಷ್ಟು ಗೊಬ್ಬರ ಕೊಂಡ್ಕೊಂಬಂದಿದ್ರು. 2 ಚೀಲಕ್ಕೆ 500 ರೂಪಾಯಿ ಕೊಟ್ಟು. ಊರಲ್ಲಿರೋ ಕೆಲಸದ ಹುಡುಗಂಗೆ ನಮ್ಮ ಅಮ್ಮಂಗೆ ಹೇಳಿದ್ರು ಬೈತಾರೆ. ಇಲ್ಲಿ ಕೊಡ್ತೀನಿ ಅಂದಿದ್ಲು ಹೋದ್ಸಲ ರೇಣುಕಕ್ಕ. ನಾನು ಒಯ್ಯೋಕೆ ಆಗಿರಲಿಲ್ಲ. ಹಾಗಾಗಿ ಅಲ್ಲೇ ನಮ್ಮ ಮನೆಯವರಿಗೆ ಒತ್ತಾಯ ಮಾಡಿ ತೊಗೊಬರ್ರಿ ಅಂದಿದ್ದೆ. ಅವನು ನಮ್ಮ ಮನೆಗೆ ಬರ್ತಿದ್ದ ಹುಡುಗ ಕೆಲಸಕ್ಕೆ. ಅವನಿಗೂ ದುಡ್ಡು ಕೊಟ್ಟಂಗೆ ಆಗುತ್ತೆ ಅಂತೇಳಿ 2 ಚೀಲಕ್ಕೆ 500 ರೂಪಾಯಿ ಕೊಟ್ಟಿದ್ದಾರೆ. ನಿಧಾನಕ್ಕೆ ಮಾತಾಡ್ತಿದ್ದೀನಿ. ಅಮ್ಮಗೆ ಗೊತ್ತವ್ರು ಬೈತಾರೆ. ಇಲ್ಲ ನಾನು ಹೇಳಿದೆ ಅವಳಿಗೆ ತುಂಬಿಸ್ಕೊಡ್ತೀನಿ ಅಂತ. ನಾವು ಬರೋದು ಒಂಥರ ಕಾಯಂ ಇರಲ್ಲ, ಹೋಗೋದು ಕಾಯಂ ಇರಲ್ಲ. ಹಾಗಾಗಿ ಏನೂ ಇದಾಗಲ್ಲ. ಹೋಗಿಲ್ಲ ನಾನು. ಒಂದಷ್ಟು ನುಗ್ಗೆ ಸೊಪ್ಪು ಎಲ್ಲ ಕೊಯ್ಕೊಂಬರ್ಬೇಕು. ಎಲ್ಲೆಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದೀನಿ. ತಿಂಡಿ ಇವತ್ತು ರೊಟ್ಟಿ. ನಾಳೆ ಮಾಡಮ್ಮ ರೊಟ್ಟಿ, ನಂಗೆ ಒಂದೆರಡು ಒಯ್ಯೋಕ್ಕಾಗುತ್ತೆ ಅಂದೆ. ನಾಳೆ ರೇಣುಕನೂ ಬರ್ತಾಳಂತೆ. ಹಾಗಾಗಿ ದೋಸೆ ಮಾಡ್ತೀನಿ, ನಿಂಗೆ ಒಯ್ಯೋಕೆ ಒಂದು 4 ರೊಟ್ಟಿನೂ ಮಾಡಿಕೊಡ್ತೀನಿ ಅಂತಿದ್ದಾರೆ ಅಮ್ಮ. ರೊಟ್ಟಿಗೆ ಎಂತ ಮಾಡ್ತಾರ ಗೊತ್ತಿಲ್ಲ. ಇದು ಕೆಸನ್ಗಡ್ಡೆ ಬಜ್ಜಿ ಮಾಡ್ತೀನಿ ಅಂದ್ರೆ ಬೇಡಮ್ಮ, ಮೊನ್ನೆ ತಿಂದಿದ್ದೀನಲ್ಲ ಬೇಡ ಅಂದೆ. ಎಂತ ಮಾಡ್ತಾರೆ ನನಗೂ ಗೊತ್ತಿಲ್ಲ. ನಾನು ಇವತ್ತು ಒಳಗೂ ಹೋಗಿಲ್ಲ, ಇಲ್ಲೇ ಇದ್ದೀನಿ. ಇದು ಹಣ್ಣುಮೆಣ್ಸಿನ ಚಟ್ನಿ ಮಾಡ್ತೀನಿ ಅಂತ ಹಣ್ಣುಮೆಣ್ಸನ್ನ ಇದು ಮಾಡಿದ್ದಾರೆ. ಒಣಮೆಣ್ಸಿನ ಚಟ್ನಿ, ಹಣ್ಣುಮೆಣ್ಸಲ್ಲ. ಪಲ್ಯ ಎಂತದಮ್ಮ? ಅಯ್ಯೋ ಬೇಡ ಅನ್ನಲ್ಲ, ಅದನ್ನೇ ಬೇಕು ಹಾಕ್ದಿಯಾ? ಎಂತ ಮಾಡ್ತೀವಿ ಮತ್ತೆ? ಅದನ್ನೇ ಹಾಕ್ತೀಯಾ? ಹಾಂ, ಬದನೆಕಾಯಿದ್ದೇ ಮಾಡೋಣ ಅನ್ನಲ್ಲ. ಬದನೆಕಾಯಿ ಕೆಸನ್ ಗಿಡ ಮಾಡೋಂಗಿಲ್ಲ. ಬಾಳೆಕಾಯಿ ಬದನೆಕಾಯಿ ಮಾಡಲ್ಲ. ಇದನ್ನು ಮಾಡಿದೆ ಏನು? ಇದ್ರೊಂದು ಸ್ವಲ್ಪ ಮಾಡೋ. ಬದನೆಕಾಯಿ ಪಲ್ಯ ಮಾಡಿದ್ರೆ ನಮಗೆ ಸಂಜೆಗೆ ಮತ್ತೆ ಇರಲ್ಲ, ಅದು ಬಜ್ಜಿ ಹುಳಿ ಆಗಿಬಿಡುತ್ತೆ. ಹಾಗಾಗಿ ನಮ್ಗೆ 2 ಹೊತ್ತಿಗೂ ಸೇರಿಸಿ ಮಾಡ್ಕೋಬೇಕು. ಟ್ರೈಪೋಡ್ ಇಲ್ದಿದ್ದಕ್ಕೆ ಹುಚ್ಚಿ ಆಗ್ಬಿಟ್ಟಿದ್ದೀವಿ. ಈ ಫ್ರಿಜ್ ಕರೆಂಟ್ ಬಂತು. ಇದು ಫ್ರಿಜ್ ಬಂದಿದ್ದಾವಲ್ಲ ಬದನೆಕಾಯಿ, ಅವನೇ ಹೆಚ್ಚಲ. ನಮ್ಮಮ್ಮ ಕೊಯ್ಕೊಂಬರೋದು ಎಲ್ಲಿ ಬೇಕಲ್ಲಿ ಇಡೋದು. ಮೆಣಸಿನ ಚಟ್ನಿಗ, ಹಣ್ಣುಮೆಣ್ಸಿನ ಚಟ್ನಿಗ ಹಣ್ಣುಮೆಣ್ಸಿನ ಈ ಥರ ಬಿಸಿ ನೀರಿಗೆ ಹಾಕಿ ತೆಗೆದು ಉಪ್ಪು ಹುಳಿ ಖಾರ ಅಲ್ಲ, ಉಪ್ಪು ಹುಳಿ ಬೆಲ್ಲ, ಕರಿಬೇವು, ಆಮೇಲೆ ಬೆಳ್ಳುಳ್ಳಿ ಹಾಕಿ ರುಬ್ಬಿ ಬೇಯಿಸ್ತೀಯಲ್ಲ. ಶೋಭಂಟ್ ಬೇಯಿಸಲ್ಲಮ್ಮ, ಹಾಗೆ ಮಾಡ್ತಾರೆ ಇರಬೇಕು. ಅವರು ಇದನ್ನು ಭಾಳ ಹಾಕ್ತಾರೆ, ಬೆಲ್ಲ. ಈಗ ಹಸಿಮೆಣಸು ಇಲ್ದಿದ್ದಾಗ ನಾವು ಈ ಥರ ಮಾಡ್ತೀವಿ. ಚೆನ್ನಾಗಾಗುತ್ತೆ ಈ ಚಟ್ನಿನೂ. ದೋಸೆಗೆ ತುಂಬ ಚೆನ್ನಾಗಾಗುತ್ತೆ ಅದು. ಹಾಗೆ ದೋಸೆ ಮೇಲೆ ಹಚ್ಚಿ, ನಮ್ಮ ಹಳೆ ಮನೇಲಿ ನಮ್ಮ ಚಿಕ್ಕಮ್ಮ ಹಚ್ಚೋದು ತೋರಿಸ್ಲಿಲ್ಲ. ಮೊನ್ನೆ ಹೋದಾಗ ನಾನು ಒಂದು ದೋಸೆ ತಿನ್ಕೊಬಂದಿದ್ದೆ. ಹಳೆ ವಿಡಿಯೋದಲ್ಲಿ ಹೇಳಿದ್ದೆ ಅನಿಸುತ್ತೆ. ಈ ಥರ ಮಾಡ್ತಾರೆ ಅವರು. ನೀವು ಯಾರಾದರೂ ಇದ್ದರೆ ಮಾಡಿ. ಇದು ಖಾರ ಇರಲ್ಲ ಮೆಣಸು. ಎಂಥ ಮೆಣಸು? ದೇವನೂರು ಮೆಣಸ ಅದು. ನಾನೇನು ತಗೊಳ್ಳಲ್ಲ ಇದನ್ನ. ನಂಗೆ ಖಾರ ಇರೋ ಮೆಣಸಾದರೆ ಇಷ್ಟ.
ಸಾಕಾ ಬೇಕಾ? ನಮ್ಮಲ್ಲಿ ತಿರ್ಸಕಲ್ಲಿಗೆ ಕಾಯಿ ಹೊಡೆದ್ರೆ ಬರೀ ಹೆಣ್ಮಕ್ಳೇ ಹುಟ್ಟುತ್ತಾರೆ ಅಂತ ಹೇಳ್ತಾರೆ. ಯಾರಾದರೂ ಮಕ್ಕಳಾಗದೇ ಇರೋರು ತಿರ್ಸಕಲ್ಲಿಗೆ ಹೊಡಿಬೇಡಿ. ಹಾಗೆ ಇದು ಸ್ವಿಚ್ ನಿಮಗೆ ನೆನಪಿದೆಯಾ? ನಮ್ಮನೆ ಹಳೆ ಮನೆಯಲ್ಲಿ ಹಿಂದ್ಗಡೆ ಸಿಕ್ತು ಇದು. ನನಗೆ ಅದು ಭಾಳ ಇಷ್ಟ ಆಯಿತು, ಅದಕ್ಕೆ ಅದನ್ನು ತಂದು ಇಟ್ಕೊಂಡಿದ್ದೀನಿ. ನಮ್ಮ ಮನೇಲಿ ಎಲ್ಲಾದರೂ ಇದನ್ನು ಹೊಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಇನ್ನೂ ವರ್ಕ್ ಆಗ್ತಾಯಿದೆ. ನಂಗೆ ಅದು ನೋಡಿನೇ ಭಾಳ ಖುಷಿ ಅಂತ ಅನ್ನಿಸ್ತು. ಇದೇ ಥರ ಬೇರೆ ಬೇರೆ ಥರದ ಸ್ವಿಚ್ಗಳು ಕೂಡ ಇರುತ್ತೆ. ನಮ್ಮ ಹಳೆ ಮನೇಲಿ ಭಾಳ ಇತ್ತು. ಅದು ಎಲ್ಲೋ ಹಳೆ ಮನೆದೇ ನಮ್ಮ ಮನೆಗೆ ಬಂದಿದೆ ಏನೋ ಅನ್ಕೊತೀನಿ, ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ನನಗೇನೋ ಹಳೆ ಕಾಲದ ವಸ್ತುಗಳು ಅಂದ್ರೆಲ್ಲ ಭಾಳ ಇಷ್ಟ ಆಗುತ್ತೆ. ಹಾಗಾಗಿ ಅದನ್ನು ತಂದು ಇಟ್ಕೊಂಡಿದ್ದೀನಿ. ನಮ್ಮ ಅಮ್ಮ ನಿಂಗೆ ಬೇರೆ ಕೆಲಸ ಇಲ್ಲ ಅಂತ ಬೈತಾಯಿದ್ರು. ಹಾಗೆ ಮೆಹಂದಿ ಸೊಪ್ಪು ಕೊಯ್ದುಬಿಟ್ಟು ಅದಕ್ಕೆ ಸ್ವಲ್ಪ ದಾಸವಾಳ ಸೊಪ್ಪು ಹಾಕಿ ಈಗ ತಲೆಗೆ ಹಚ್ಕೊತಾ ಇದ್ದೀನಿ. ಮೆಹಂದಿ ಅಮ್ಮನ ಹತ್ರ ಖಾಲಿ ಆಗಿತ್ತಂತೆ. ಹಾಗಾಗಿ ನನಗೆ ಮೆಹಂದಿಕ್ಕಿಂತನೂ ಮೆಹಂದಿ ಸೊಪ್ಪೇ ಬೇಕಿತ್ತು. ಹಾಗಾಗಿ ನಮ್ಮನೆದೇ ಸೊಪ್ಪಿತ್ತು, ಅದನ್ನೇ ಕೊಯ್ದು ಅದಕ್ಕೊಂದು 4 ಎಲೆ ದಾಸವಾಳ ಮಿಕ್ಸ್ ಮಾಡಿ ಹಚ್ಕೊತಾ ಇದ್ದೀನಿ. ಹಾಗೆ ಅಮ್ಮಂಗೆ ಕೂಡ ಒಂದು ಸ್ವಲ್ಪ ಇಟ್ಟೆ. ಅಮ್ಮನಿಗೇನು ಗೊತ್ತಾ, ನನ್ನಷ್ಟು ಕೂದಲು ಬಿಳಿ ಆಗಿಲ್ಲ ಗೊತ್ತಾ. ನಾನೇ ನಮ್ಮ ಅಮ್ಮನಕ್ಕಿಂತ ಬೇಗ ವಯಸ್ಸಾದಂಗೆ ಆಗ್ಬಿಟ್ಟಿದ್ದೀನಿ. ಸ್ವಲ್ಪ ಹಚ್ಕೊಂಡೆ. ಹಾಗೆ ಅಮ್ಮಂಗೆ ಕೂಡ ಹಚ್ಕೊ ಅಂತ ಕೊಟ್ಟೆ. ಅಮ್ಮನೂ ಹಚ್ಕೊತಾ ಇದ್ದಾರೆ. ಅದೇ ಅಮ್ಮ ಗದ್ದೆಗೆ ಹೋಗಿ ಎಮ್ಮೆನ ಹೊಡೆದು ಬರ್ತೀನಿ ಅಂದರು. ಇದನ್ನು ಹಚ್ಕೊಂಡು ಹೋಗಮ್ಮ, ಬಿಸಿಲಿಗೆ ಹೋದರೂ ಒಂಥರ ತಂಪಾದಂಗೆ ಅನ್ನಿಸ್ತಿರುತ್ತೆ. ನಾನು ಅಷ್ಟೇ ಈ ಥರ ಕೆಲಸ ಮಾಡೋ ಟೈಮಲ್ಲಿ ಹಚ್ಕೊಂಡ್ರೆ ತಂಪಾಗೋ ರೀತಿ ಆಗ್ತಿರುತ್ತೆ. ಅದೇ ನಮ್ಮ ಅಮ್ಮಗೆ ಅಂತ ಇದ್ದೆ, ನಿನ್ನಷ್ಟಕ್ಕಿಂತ ಜಾಸ್ತಿ ಕೂದಲು ನಂಗೆ ಆಗಿಬಿಟ್ಟಿದೆಯಲ್ಲಮ್ಮ, ಹಣ್ಣಾಗಿದೆ ಅಂತ ನಾನು ಹೇಳ್ತಾ ಇದ್ದೆ. ನಾವು ಬಿಳಿ ಕೂದಲನ್ನೆಲ್ಲ ಹಣ್ಣಾಗಿದೆ ಅಂತ ಹೇಳ್ತೀವಿ, ನಮ್ಮಮ್ಮ ಅದೇ ಅಂತ ಇದ್ದರು. ನನಗೆ ನಮ್ಮ ಅಮ್ಮಂದು ಬಂದಿದೆ, ನಿನಗೆ ನಮ್ಮ ಅಜ್ಜನ ಕಡೆಯಿಂದ ಬಂದಿದೆ ಅಂತ ಹೇಳ್ತಾಯಿದ್ರು. ಅದೇ ಅಂತ ಇದ್ದೆ, ಬೇಕಾಗಿದ್ದು ಒಂದು ನಮಗೆ ಬರೋದಿಲ್ಲ, ಎಲ್ಲ ಬ್ಯಾಡ್ದೆ ಹೋಗಿದ್ದೆ ನಮಗೆ ಬರೋದು ಅಂತ. ನಮ್ಮಂಗೆ ಕೂಡ ಕೂದಲು ಕಪ್ಪೇ ಇತ್ತು ವಯಸ್ಸಾದ್ರೂ. ಒಂದು 60 ವರ್ಷ ಆಗಿರ್ಬೋದೇನೆ ನಮ್ಮಂಗೆ ಅವಾಗ ಸಾಯಬೇಕಿದ್ರೆ. ಆವಾಗ ಕೂಡ ಅವ್ರ ಕೂದಲು ಕಪ್ಪುಗೆ ಇತ್ತು. ನಮ್ಮಮ್ಮಂಗೂ ಅಷ್ಟೇ ತುಂಬ ಆಗಿಲ್ಲ, ಎದುರುಗಡೆ ಮಾತ್ರ ಒಂದು ಸ್ವಲ್ಪ ಆಗಿದೆ. ನನಗೆ ಮಾತ್ರ ಪೂರ್ತಿ ಆಗಕ್ಕಾಗ್ಬಿಟ್ಟಿದೆ. ಹಾಗೆಯೇ ಅಮ್ಮ ಬದನೆಕಾಯಿ ಎಣ್ಗಾಯಿ ಪಲ್ಯನ ಮಾಡಿದ್ದಾರೆ. ನಾನೇ ಹೋದ ಸಲ ಬಂದಾಗ ಅವರಿಗೆ ಬದನೆಕಾಯಿ ಎಣ್ಗಾಯಿ ಪಲ್ಯದ ಪುಡಿನ ಮಾಡಿಕೊಟ್ಟೋಗಿದ್ದೆ. ನಾನು ಮಾಡ್ಕೊತೀನಿ ಅಲ್ವಾ, ಅದೇ ಥರ ಅವರಿಗೆ ಮಾಡಿಕೊಟ್ಟಿದ್ದೆ. ಅದನ್ನೇ ಹಾಕಿ ಮಾಡಿದ್ದೀನಿ ಅಂತ ಹೇಳಿದ್ರು. ನನಗೆ ಅವತ್ತು ನಾನು ಅವತ್ತೊಂದು ದಿನ ಬಂದಿದ್ದೆ ಅಲ್ಲ, ಅವತ್ತು ಚಪ್ರದ ಅವರೆಕಾಯ್ದು ಮಾಡಿದರು, ತುಂಬಾ ಚೆನ್ನಾಗಾಗಿತ್ತು. ಹಳ್ಳೀಲಿ ಏನು ಗೊತ್ತಾ, ಅಲ್ಲೇ ತರಕಾರಿ ಇರುತ್ತೆ, ಅಲ್ಲೇ ಕೊಯ್ದ ಅಲ್ಲೇ ಅಡುಗೆ ಮಾಡ್ದೆ, ಅದೇ ಒಂಥರ ಚೆನ್ನಾಗೆ. ನಮ್ಮಮ್ಮನೂ ಅಷ್ಟೇ ಹೆಚ್ಚಿಗೆ ಏನು ತರಕಾರಿ ಕೊಳ್ಳೋದೇ ಇಲ್ಲ. ಟೊಮೆಟೊ ಮತ್ತು ಎಲ್ಲದೂ ಅವರೇ ಬೆಳ್ಕೊತಾರೆ. ಇನ್ನೇನು ಈರುಳ್ಳಿ ಬೆಳ್ಳುಳ್ಳಿ ಆ ಥರದ್ದು ಒಂದು ಇಲ್ಲ ಅಷ್ಟೇ. ನಮ್ಮಮ್ಮ ಈರುಳ್ಳಿನೂ ಕೂಡ ಹಾಕಿದ್ದಾರೆ, ಅಂದರೆ ಮೊಳಕೆ ಬಂದಿರೋ ಈರುಳ್ಳಿನ ಹಾಕಿದ್ದಾರೆ. ಅದು ಈರುಳ್ಳಿ ಗಣಿ ಅಂತ ಹೇಳ್ತಾರೆ. ನಾನು ಅದನ್ನು ತಿಂಡಿ ಜೊತೆ ತಿನ್ನಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಒಂದಿನ ತಿಂದೆ, ಆದರೆ ಅದ್ರದ್ದು ವೀಡಿಯೋ ನಿಮಗೆ ಮಾಡಲಿಲ್ಲ. ತುಂಬ ಚೆನ್ನಾಗಿರುತ್ತೆ. ಹಾಗೆ ಅಮ್ಮ ಬಜ್ಜಿ ಮಾಡಿದರು. ಹಾಗೆ ಹಣ್ಣುಮೆಣಸನ್ನ ನೆನೆಸಿಟ್ಟಿದ್ರಲ್ವ, ಅದರದ್ದು ಚಟ್ನಿ ಕೂಡ ಮಾಡಿದ್ದಾರೆ. ಹಣ್ಣುಮೆಣಸನ್ನ ಬಿಸಿ ನೀರಲ್ಲಿ ನೆನೆಸ್ಬಿಟ್ಟು ಬಿಸಿ ನೀರಿಂದ ತೆಗೆದು ಉಪ್ಪು ಖಾರ ಹುಳಿ ಹಾಗೆ ಬೆಲ್ಲ ಹಾಕಿ ಇಟ್ಟಿದ್ದಾರೆ. ಅದನ್ನು ಇನ್ನೂ ಬೇಯಿಸಿಲ್ಲ, ಆ ನಂತರ ಬೇಯಿಸ್ತೀನಿ ಅಂತ ಹೇಳ್ತಾಯಿದ್ರು. ನನಗೆ ಬೇಯಿಸಿದ್ಕಿಂತನೂ ಹಾಗೇ ಇಷ್ಟ ಆಯಿತು. ಹಾಗಾಗಿ ನಾನು ಹೋಗೋ ತನಕ ಬೇಯಿಸ್ಬೇಡಮ್ಮ, ನಾನು ಹೋದ್ಮೇಲೆ ನೀನು ಬೇಯಿಸು ಅಂತ ಅಂದೆ. ಹಾಗೆ ನಾನು ಕೂಡ ಒಂದು ಸ್ವಲ್ಪ ಖಾರ ಚಟ್ನಿನ ತೊಗೊಬಂದೆ. ತುಂಬ ಚೆನ್ನಾಗಾಗಿತ್ತು, ಒಂಥರ ಹುಳಿ ಹುಳಿ ಸಿಹಿ ಸಿಹಿ ಚೆನ್ನಾಗಿತ್ತು. ಇವತ್ತಿನ ಬ್ರೇಕ್ಫಾಸ್ಟು ಇದೇನೆ, ಕೆಸುವಿನ ಗೆಡ್ಡೆ ಬಜ್ಜಿ ಹಾಗೆ ಬದನೆಕಾಯಿ ಪಲ್ಯ. ನಮ್ಮಲ್ಲಿ ಬಾಳೆಕಾಯಿ ಬದನೆಕಾಯಿ ಒಟ್ಟು ಸೇರಿಸಿ ಮಾಡೋದಿಲ್ಲ, ಹಾಗಾಗಿ ಮಾಡೋದಿಲ್ಲ ಯಾರೂ.
ಮೆಣಸಿನ್ಕಾಳು ಕೊಯ್ಯೋಣ ಅಂತ ಅಂದ್ಕೊಂಡಿದ್ವಿ ಇವತ್ತು. ಬೇಗ ಕೆಲಸ ಮುಗಿಸ್ಕೊಂಡು, ಗೊತ್ತಿಲ್ಲ ಏನಾಗುತ್ತೆ ಅಂತ. ಬೇಗ ನೆಲ ಎಲ್ಲ ಒರೆಸಿ ಎಲ್ಲ ಆದರೆ ಮೆಣಸಿನ್ಕಾಳು ಕೊಯ್ಯೋಕ್ಕೆ ಹೋಗ್ತೀವಿ. ನಾನು ನಿನ್ನೆ ಒಂದು ಸ್ವಲ್ಪ ಕೊಯ್ಕೊ ಬಂದಿದ್ದೀನಿ. ಅದು ಈ ಸಲ ಮಳೆ ಜಾಸ್ತಿ ಆಗಿರೋದಕ್ಕೆ ಮೆಣಸಿನ ಬಳ್ಳಿ ಸುಮಾರು ಹೋಗಿದ್ದಾವೆ. ಅದರಲ್ಲಿ ಬಿಟ್ಟಿರೋ ಮೆಣಸಿನ್ಕಾಳು ಕೊಯ್ಕೊ ಬಂದಿದ್ದೀನಿ. ಅದು ವೆಯ್ಟೇ ಇಲ್ಲ, ಇನ್ನೂ ಸಣ್ಣ ಸಣ್ಣ ಕಾಳಿದೆ ಅಷ್ಟೇ. ನೆಲ ಒಂದು ಒರೆಸ್ಕೊಂಡ್ರೆ ಎಲ್ಲ ಕೆಲಸ ಆಯಿತು. ಪಾತ್ರೆನೂ ಆಯಿತು. ಈಗ ತಿಂಡಿ ತಿಂದಿರೋದು ಪಾತ್ರೆ ತೊಳೆದು ಬಂದೆ ನಾನು. ಮೆಹಂದಿ ಚೆನ್ನಾಗಿದೆ ಇದು. ನಾನು ಈ ಸಲ ಮಳೆಗಾಲದಲ್ಲಿ ಒಂದು ಹಚ್ಕೊಡಮ್ಮ ಅಂತ ಹೇಳಿದ್ದೀನಿ. ಕೆಂಪು ಮದ್ರಂಗಿ, ಕೆಂಡು ಮದ್ರಂಗಿ ಅಂತಾರಲ್ಲ ಅದು. ನಂಗೆ ಇದು ಹಚ್ಚಿದ್ರೆ ಚೆನ್ನಾಗಿ ಅನಿಸುತ್ತೆ. ಅದು ಅಂಗಡಿಯಲ್ಲಿ ತಂದಿರೋ ಪುಡಿ ಹಚ್ಕೊಂಡ್ರೆ ತಲೆ ತುರ್ಕೆ ಶುರುವಾಗ್ಬಿಡುತ್ತೆ. ಹಾಗಾಗಿ ನಂಗೆ ಅದಕ್ಕಿಂತ ಇದೇ ಇಷ್ಟ ಆಗುತ್ತೆ. ನಾನು ಒಂದು ಹಾಕ್ಕೊಬೇಕು. ಮನೆ ಹತ್ರ ಇರಬೇಕಂತೆ. ಮತ್ತು ಮದ್ರಂಗಿ ಗಿಡ ಕೂಡ, ಅಮ್ಮನ ಗಿಡ ಎರಡೂ ಚೆನ್ನಾಗಿದೆ. ಅಲ್ಲಿ ಚಿಕ್ಕಪ್ಪನ ಮನೆಯಿಂದ ಕೊಯ್ಕೊ ಬರ್ತಿದ್ದೆ. ಅವ್ರ ಮನೆ ಪೂರ್ತಿ ಉದುರು ಹೋಗಿದೆ. ಈಗ ಅಮ್ಮ ಅಡುಗೆ ಮನೆನ ಕ್ಲೀನ್ ಮಾಡಿ ಕೊಟ್ಟರೆ ನಾನು ನೆಲ ಒರೆಸ್ಕೊಟ್ಟು ಮುಖಕ್ಕೆ ನಾರು ಒಂಚೂರು ಹಚ್ಕೊಂಡು ಸ್ನಾನ ಮಾಡಬೇಕು. ನಾನು ತಮ್ಮನ ಹತ್ರ ಅಕ್ಕಿ ರವೆ ಕೊಟ್ಟು ಕಳಿಸಿದ್ದೆ ರವೆಗೆ ಕೊಟ್ಟು ಬಾ ಅಂತ. ಅವ್ರು ಇಲ್ಲ ಅಂತೆ, ನಾಡ್ದು ಕೊಡ್ತಾರಂತೆ. ನಾನು ನಾಳೆನೇ ಹೋಗಬೇಕು. ಏನು ಮಾಡೋದ ನೋಡೋದು. ದಾನಿಗೆ ಹೇಳೋಣಲ್ಲ ನಾ ಎಲ್ಲರೂ ಹೋದರೆ ಹೇಳ್ತೀಯಾ ಅಂತ. ಅಕ್ಕಿ ರವೆದು ನೀ ಅಡುಗೆ ಮನೆ ಕ್ಲೀನ್ ಮಾಡ್ಕೊತೀಯಾ? ನಾನೆಲ್ಲ ಒರೆಸ್ಕೊಂಡು ಬರ್ತೀನಿ. ಸಾರು ಇದೆ ನೆನ್ನೆದು ಸ್ವಲ್ಪ. ಇವತ್ತು ಅವ್ರು ಒಂಚೂರು ಮಾವಿನಕಾಯಿ ಸಾಸಿವೆ ಹಸಿದಾಗ್ತೀಯಾ ಇದನ್ನ ಹಾಕ್ತೀಯಾ ಬೇಯಿಸಾಕ್ತೀಯಾ? ಹಸಿದೆ ರುಬ್ಬಕ್ಕೆ ಚೆನ್ನಾಗಾಗುತ್ತೆ. ನಾನು ಹಂಗೆ ಮಾಡಿದ್ದೆ, ಚೆನ್ನಾಗಾಗುತ್ತೆ. ಅಪ್ಪ ಮಧ್ಯಾಹ್ನ ಊಟಕ್ಕೆ ಇವತ್ತು ನೆನ್ನೆದು ಸ್ವಲ್ಪ ಸಾಂಬಾರಿತ್ತು. ಅದೇ ಚೆನ್ನಾಗಿತ್ತು. ನನಗೆ ಅದೇ ಸಾಕಮ್ಮ ಅಂತ ಅಂದೆ. ಆದರೆ ಅಮ್ಮ ಸ್ವಲ್ಪ ಮಾವಿನಕಾಯಿ ತಂದಿದ್ರಲ್ಲ, ಅದರ ಸಾಸಿವೆ ಮಾಡ್ತೀನಿ ಅಂತ ಸಾಸಿವೆ ಮಾಡಿದ್ದಾರೆ. ಅವರು ಅರಿಶಿನ ಹಾಕ್ತಾರೆ, ನಾನು ಅರಿಶಿನ ಹಾಕಿಲ್ಲ. ಬಾಕಿ ಎಲ್ಲ ಸೇಮ್ ನಮ್ಮಮ್ಮ ಹೇಗೆ ಮಾಡ್ತಾರೋ ನಾನು ಹಾಗೇ ಮಾಡ್ತೀನಿ. ನಾನು ಅವತ್ತು ಒಂದು ರೆಸಿಪಿ ಕೂಡ ಶೇರ್ ಮಾಡಿದ್ದೆ ಗೊತ್ತಾ, ಅದು. ಹಾಗೆಯೇ ಸ್ವಲ್ಪ ಮಜ್ಜಿಗೆ ಮೆಣಸು ಹಾಗೆ ಸಂಡಿಗೆ ಕರೆದಿದ್ದಾರೆ. ನಾನಿದ್ದೀನಿ ಅಂದರೆ ನಂಗೆ ದಿನ ಸಂಡಿಗೆ ಬೇಕೇ ಬೇಕು. ಹಾಗಾಗಿ ಅದು ಒಳ್ಳೆ ಗಟ್ಟಿ ಮೊಸರು ಇದ್ದರೆ ಚೆನ್ನಾಗಾಗುತ್ತೆ. ನಾನು ಒಂದೊಂದು ಸಲ ಮಜ್ಜಿಗೆನೂ ಹಾಕ್ತೀನಿ, ಮೊಸರು ಹಾಕ್ತೀನಿ, ಯಾವುದಾದ್ರೂ ಹಾಕ್ಬೋದು. ಹಾಗೆಯೇ ಅಮ್ಮ ಮೂಲಂಗಿ ಸೊಪ್ಪನ್ನ ಕೊಯ್ಕೊಬಂದು ಮೂಲಂಗಿ ಸೊಪ್ಪಿನ ಕೋಸಂಬರಿನ ಮಾಡ್ತಾರೆ. ಅವರು ದಿನಾ ಈ ಮೂಲಂಗಿ ಸೊಪ್ಪು ಕೋಸಂಬರಿ ಮಾಡ್ಕೊಂಡು ತಿಂತಾರೆ. ತುಂಬ ಬೆಳೀತಾರಲ್ವ, ಹಾಗಾಗಿ ನನಗೆ ಸಾಸಿವೆಕ್ಕಿಂತ ಇವತ್ತು ಯಾಕೋ ಬೇಳೆ ಸಾರು ಇಷ್ಟ ಆಗುತ್ತೆ. ಅದೇ ನಮ್ಮೂರಲ್ಲಿದ್ದಾಗ ನನಗೆ ಬೇಳೆ ಸಾರು ಇಷ್ಟ ಆಗೋದಿಲ್ಲ. ಈ ಥರ ಏನಾದ್ರು ತಣ್ಣನ ಸಾರು ಇಷ್ಟ ಆಗುತ್ತೆ. ಹಾಗೆಯೇ ಹಳ್ಳಿಲಿ ಇವತ್ತು ನನ್ನ ದಿನಚರಿ ಹೀಗಿತ್ತು. ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಊಟ ಎಲ್ಲ ಆಯಿತು. ಆನಂತರ ನಾನೀಗ ತಣ್ಣಗೆ ಮೊಸರು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ತಿಂತಾಯಿದ್ದೀನಿ. ಹಾಗೆಯೇ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.